ಈಗ ರಕ್ಷಿತಾ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋಂಥ ಕಂಟೆಸ್ಟೆಂಟ್ ಬಗ್ಗೆ. ಸೊ ನಾನು ಯಾಕೆ ಬಿಗ್ ಬಾಸ್ ಬಗ್ಗೆನೇ ಜಾಸ್ತಿ ಕೇಳ್ತಾ ಇದೀನಿ ಅಂದ್ರೆ ನೀವು ಕಂಟೆಸ್ಟೆಂಟ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ನೋಡಿದಾಗ ನಿಮ್ಗೆ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ವಾರ ಹೊಸ ಹೊಸ ಸ್ಟ್ಯಾಂಡ್ ತಗೊಳ್ತಾರೆ, ಒಂದ್ ವಾರ ಗಿಲ್ಲಿನ್ ಸೇವ್ ಮಾಡ್ತಾರೆ, ಒಂದಿನ ನಾಮಿನೇಟ್ ಮಾಡ್ತಾರೆ, ಯಾವಾಗ ಹೆಂಗ್ ಆಡ್ತಾರೆ ಅಂತಾನೆ ಗೊತ್ತಾಗಲ್ಲ. ನಿಮ್ಗೆ ಏನ್ ಅನ್ಸ್ತದೆ ಅವ್ರ ಗೇಮು? ಮ್ಯಾಮ್ ಅಂದ್ರೆ ಅನ್ಪ್ರೆಡಿಕ್ಟಬಲ್ ಆಗಿರೋದು ಒಳ್ಳೇದು ಮ್ಯಾಮ್ ಬಿಗ್ ಬಾಸ್ ಅಲ್ಲಿ. ಬಿಕಾಸ್ ಇವ್ನು ಇದೇ ಮಾಡ್ತಾನೆ, ಇವ್ರು ಇದೇ ಮಾಡ್ತಾರೆ ಅಂತ ಒಂದು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಫ್ ಯು ಆರ್ ಬ್ರೇಕಿಂಗ್ ದಟ್ ಎಕ್ಸ್ಪೆಕ್ಟೇಷನ್, ಲೆಟ್ಸ್ ಕಾಂಟೆಂಟ್. ಕಾಂಟೆಂಟ್ ಇಸ್ ಆಲ್ವೇಸ್ ಅಬೌಟ್ ಶಾಕಿಂಗ್ ಪೀಪಲ್. ಅದವ್ರು ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಮುಂಚೆನೆ ಇದೆ, ಗೊತ್ತಿದೆ, ಒಂದು ಐಡಿಯಾ ಇದೆ ಬಿಗ್ ಬಾಸ್ ಬಗ್ಗೆ ರಕ್ಷಿತಾಗೆ ಅಂತ? ಯಾಕಂದ್ರೆ ಕೆಲವ್ರು ಅಂತಾರೆ ತುಂಬಾ ಚಿಕ್ಕ ಹುಡುಗಿ, ಏನು ಗೊತ್ತಾಗಲ್ಲ ಅವರಿಗೆ ಅಂತ. ಒಂದೊಂದ್ಸತಿ ಮೆಚ್ಯೂರ್ಡ್ ಆಗಿ ಮಾತಾಡ್ತಾಳೆ, ಇದು ನಿಮ್ದು ರೈಟು, ಇದು ನೀವು ಮಾಡಿದ್ದೆ ಕರೆಕ್ಟ್ ಅಂತಾಳೆ. ಸೊ ಏನ್ ಅನ್ಸುತ್ತೆ? ಅಂದ್ರೆ ವಾಟ್ ಹ್ಯಾಪನ್ಸ್ ಇಸ್ ಕೆಲವ್ರಿಗೆ ದೇ ಆರ್ ನ್ಯಾಚುರಲ್ಸ್. ಅಂದ್ರೆ ಕೆಲವ್ರಿಗೆ ರಿಯಾಲಿಟಿ ಶೋ ಹೇಗ್ ವರ್ಕ್ ಆಗುತ್ತೆ ಅಂತ ಒಂದು ನ್ಯಾಚುರಲ್ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೊಂದು ನಾಲೆಜ್ ಇರುತ್ತೆ. ಐ ಥಿಂಕ್ ರಕ್ಷಿತಾಗ ಆ ನಾಲೆಜ್ ಇದೆ. ಅಂಡ್ ಪ್ರಾಬ್ಲಿ ನೋಡ್ಕೊಂಡು ಬಂದಿರ್ಬೋದು ಅವರು. ಪ್ರಾಬ್ಲಿ ಹಿಂದಿ ಬಿಗ್ ಬಾಸ್ ನೋಡಿರ್ಬೋದು, ಇಲ್ಲ ನಮ್ಮ ಭಾಷೆದೆ ಕನ್ನಡದ್ದೇ ನೋಡಿರ್ಬೋದು. ಸೊ ನೋಡ್ಕೊಂಡ್ ಬಂದಿದ್ದಾರೆ. ಅಂಡ್ ಅದು ಆಸ್ ಕಾಂಟೆಂಟ್ ತುಂಬಾ ನೀಟಾಗಿ ವರ್ಕ್ ಆಗ್ತಾ ಇದೆ ಪ್ರತಿ ವಾರ. ನಿಮ್ಗೆ ಈ ಸಲ ಬಿಗ್ ಬಾಸ್ ನೋಡಿದಾಗ ಯಾರು ತುಂಬಾ ಶಾಕಿಂಗ್ ಅನ್ಸಿದ್ದು, ಹಿಂಗಾಗುತ್ತೆ ಅನ್ಕೊಂಡಿರ್ತೀರಾ, ಇದು ಉಲ್ಟಾ ಹೊಡಿತಲ್ಲ ಅಂತ? ನಂಗೆ ಕರಿ ಬಸಪ್ಪ ಅವ್ರು ತುಂಬಾ ಇಷ್ಟ ಆಗಿದ್ರು. ಅಂದ್ರೆ ನಾನು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಹೌದು ಕಾಂಟೆಂಟ್ ಏನಿದೆ ತುಂಬಾ ಎಂಟರ್ಟೈನಿಂಗ್ ಕಾಂಟೆಂಟ್ ಅದು. ಅಂಡ್ ನನ್ಗೆ ಅವರು ಇನ್ನೊಂದಷ್ಟು ವಾರ ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಬೇಗ ಹೋಗ್ಬಿಟ್ರು. ಓಕೆ, ಬೇರೆ ಯಾವ ಘಟನೆ ತುಂಬಾ ಶಾಕ್ ಆಯ್ತು ನೋಡಿ? ನಾಮಿನೇಷನ್ ಆಗಿರ್ಬೋದು ಅಥವಾ ಪ್ರೋಮೋಗಳಲ್ಲಿ ಅಥವಾ ಏನೋ ಹಿಂಗಾಗುತ್ತೆ ಅನ್ಕೊಂಡಿದ್ದು ಉಲ್ಟಾ ಅನ್ಸಿದ್ ಯಾವ್ದು? ಯಾವುದು ಶಾಕಿಂಗ್? ಇವರು ನಮ್ಮ ಕಾಕ್ರೋಚ್ ಸುದಿ ಅವರು, ಅವ್ರು ಅಷ್ಟು ಬೇಗ ಹೋಗಿದ್ ಶಾಕ್ ಆಯ್ತು ನನ್ಗೆ. ಈವನ್ ಜಾನ್ವಿ ಮ್ಯಾಮ್ ಅವರು ಅಷ್ಟೇ ಅಷ್ಟು ಬೇಗ ಹೋಗಿದ್ ಶಾಕ್ ಆಯ್ತು. ಬಿಕಾಸ್ ಇನಿಷಿಯಲಿ ಕಾಕ್ರೋಚ್ ಸುದಿ ಟಾಪ್ 5 ಇರ್ತಾರೆ, ಎಲ್ಲ ಲಿಸ್ಟ್ ಅಲ್ಲೂ ಅವ್ರ ಹೆಸರು ಇರೋದು. ಅಂಡ್ ಅವ್ರು ತುಂಬಾ ಚೆನ್ನಾಗೂ ಆಡ್ತಾ ಇದ್ರು. ಅವರು ಕೌಂಟರ್ ಕೊಡೋದಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ಕಾಂಟೆಂಟ್. ಅವ್ರು ಬೇಗ ಬಂದಿದ್ ಶಾಕ್ ಆಯ್ತು. ಅಂಡ್ ಜಾನ್ವಿ ಮ್ಯಾಮ್ ಅವರು, ಅವ್ರು ಅಟ್ ಲೀಸ್ಟ್ ಒಂದು ಟಾಪ್ 6 ಟಾಪ್ 7 ತನಕ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಕಲರ್ಸ್ ಅವರು ಅವ್ರ ಚಾನಲ್ ಅವ್ರನ್ನೇ ಎತ್ತಾರೆ ಅನ್ನೋ ಒಂದು ವರ್ಡ್ ನ ಜಾನ್ವಿ ಅವ್ರು ಯೂಸ್ ಮಾಡಿದ್ರು, ಹೇಳಿದ್ರು ಅದನ್ನ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಕಲರ್ಸ್ ಅವರು ಅವ್ರದೇ ಇದ್ರಲ್ಲಿ ವರ್ಕ್ ಮಾಡ್ಕೊಂಡು ಬಂದ್ರೆ ಅವ್ರನ್ನ ಮೇಲೆ ತರ್ತಾರ ಏನು? ಮ್ಯಾಮ್ ನಾನು ಕಲರ್ಸ್ ಅವನೇ. ಅಂಡ್ ಕಲರ್ಸ್ 4 ಶೋ ಮಾಡಿದೀನಿ ನಾನು, ನಾಟ್ 1 ನಾಟ್ 2 4 ಶೋಸ್. ಸೊ ನನ್ಗೆ ಯಾವತ್ತು ಆ ಬಯಾಸ್ಡ್ ಇದಿದೆ ಅಂತ ಅನ್ಸಿಲ್ಲ. ಅದ್ ಹೇಳಿದ್ದಕ್ಕೇನೆ ಒಂದ್ ವಾರ ಬಿಟ್ಟು, ಅಂದ್ರೆ ಅದೇ ವಾರ ತೆಗೆದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಜಾನ್ವಿ ಅವ್ರನ್ನ ಹೊರಗೆ ಹಾಕಿದ್ದಾರೆ ಅಂತ ಅನ್ಕೊಳ್ತಾರೆ ಅಂತ. 1-2 ವಾರ ಈ ಸೆಕೆಂಡ್ ವೀಕ್ ಇಟ್ಕೊಂಡು ಅವಾಗ ಹೊರಗಡೆ ತೆಗೆದ್ರು. ಕಲರ್ಸ್ ಅವ್ರು ಜಾನ್ವಿ ಮೇಲೆ ಸಿಟ್ಟಾಗಿದ್ದಾರೆ ಅಂತ. ಇದಕ್ಕೇನು ಗೊತ್ತಿಲ್ಲ ಮ್ಯಾಮ್, ಅಂದ್ರೆ ನಂಗೆ ಇನ್ನರ್ ವರ್ಕಿಂಗ್ಸ್ ಏನಿದೆ ಗೊತ್ತಿಲ್ಲ. ನನ್ಗೆ ಏನು ಐ ಆಮ್ ನಾಟ್ ಇನ್ ಕಾನ್ವರ್ಸೇಷನ್ಸ್ ವಿತ್ ಕಲರ್ಸ್. ಬಟ್ ಆಲ್ಮೋಸ್ಟ್ ಎಲ್ಲ ಇರೋ ಕಲರ್ಸ್ ಅವರೇ. ಯಾರು ಧನುಷ್ ಕಲರ್ಸ್ ಅವರು, ಕಾವ್ಯ ಕಲರ್ಸ್ ಅವರು, ಸ್ಪಂದನಾ ಕಲರ್ಸ್ ಅವರು, ಅಭಿಷೇಕ್ ಕಲರ್ಸ್ ಅವರು, ನಮ್ಮ ಸೀಸನಲ್ಲೇ ಕಲರ್ಸ್ ಅವರು ಸುಮಾರು ಜನ ಇದ್ರು. ಸೊ ಆ ಥರ ಇರೋತ್ತಿಗೆ ಪುಷ್ ಮಾಡೋದಾದ್ರೆ ಎಲ್ಲರೂ ಪುಷ್ ಆಗಬೇಕು. ಐ ಥಿಂಕ್ ಇಟ್ಸ್ ಅಬೌಟ್ ಅ ಸರ್ಟನ್ ಕನೆಕ್ಟ್. ಅಂದ್ರೆ ಆಡಿಯನ್ಸಿಗೆ ನೀವು ಹೇಗೆ ಕನೆಕ್ಟ್ ಆಗ್ತೀರಾ ಅಂತ. ಅಂಡ್ ಅದು ಬಿಟ್ಟು ಒಂದಷ್ಟು ವಿಷಯಗಳಿರುತ್ತೆ. ಓಕೆ, ನಿಮ್ಮ ಫೇವ್ರೆಟ್ ಯಾರು ಈ ಸಲ? ನನ್ನ ಫೇವ್ರೆಟ್ ಅಶ್ವಿನಿ ಗೌಡ ಅವರು. ಯಾಕೆ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಬ್ರು ಆಲ್ಫಾ ಅಂತ ಇರ್ತಾರೆ ಮ್ಯಾಮ್. ಈ ಸೀಸನ್ ಆಲ್ಫಾ ಯಾರು? ಹೋದ್ ಸೀಸನ್ ಅಲ್ಲಿ ಇನಿಷಿಯಲಿ ಮಂಜು ಅವರು ಆಲ್ಫಾ ಆಗಿದ್ರು. ಅದಾದ್ಮೇಲೆ ರಘು ಅವ್ರು ಬಂದಾಗ, ನಮ್ಮ ಇವರು ಯಾರು ರಜತ್ ಅವ್ರು ಬಂದಾಗ ಅವರು ಆಲ್ಫಾ ಆದ್ರು. ಸೊ ಇದ್ರ ಮೇಲೆ ಹೋಯ್ತು. ನಮ್ಮ ಸೀಸನ್ ಅಲ್ಲಿ ವಿನಯ್ ಅವ್ರು ಆಲ್ಫಾ ಆಗಿದ್ರು. ಅಂಡ್ ಸಂಗೀತಾನು ಒಂದು ರೇಂಜಿಗೆ ಅವ್ರ ಇದ್ರಲ್ಲಿ ಅವರು ಆಲ್ಫಾನೇ. ಸೊ ಯಾವಾಗ್ಲೂ ಆಲ್ಫಾಗಳ ಮಧ್ಯೆ ಕಾನ್ಫ್ಲಿಕ್ಟ್ ಇರುತ್ತೆ. ದಟ್ ಇಸ್ ಬಿಗ್ ಬಾಸ್. ಸೊ ಈ ಸೀಸನ್ ನನ್ನ ಪ್ರಕಾರ ಕಾನ್ಫ್ಲಿಕ್ಟ್ ಕಾಸ್ ಆಗಿರೋದು ಅಶ್ವಿನಿ ಅವರಿಂದಾನೆ. ಅಂದ್ರೆ ಯಾರೇ ಆಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಇನ್ಯಾರು, ಈವನ್ ಪೀಪಲ್ ಹೊರಗಡೆಯಿಂದ ಬಂದವರು ಫಸ್ಟ್ ಎದುರಾಕೊಳ್ಳೋದು ಅಶ್ವಿನಿ ಅವ್ರನ್ನೇ. ನೀವು ವೈಲ್ಡ್ ಕಾರ್ಡ್ ಆಗಿ ಯಾರ್ಯಾರು ಬಂದ್ರೋ ಎಲ್ಲರೂ ಫಸ್ಟ್ ಎದುರಾಕೊಳ್ಳೋದು ಅವ್ರನ್ನೇ. ಬಿಕಾಸ್ ಯಾವಾಗ್ಲೂ ಸ್ಟ್ರಾಂಗ್ ಕಂಟೆಂಟರ್ನ ಎದುರಾಕೊಂಡ್ರೆ ಕಾಂಟೆಂಟ್, ಇಲ್ಲಾಂದ್ರೆ ಕಾಂಟೆಂಟ್. ಓಕೆ, ಸೊ ಈಗ PhD ಮಾಡ್ಬಿಟ್ಟಿದ್ದೀರಾ ಬಿಗ್ ಬಾಸ್ ಅಲ್ಲಿ.
ಓಕೆ, ಗಿಲ್ಲಿ ಗೇಮ್ ಬಗ್ಗೆ ಏನ್ ಅನ್ಸುತ್ತೆ? ಕೆಲವ್ರಿಗೆ ಇರಿಟೇಟ್ ಆಗುತ್ತೆ ಅವ್ರ ಜೋಕ್ ಅಂತೆಲ್ಲ ಹೇಳ್ತಾರೆ. ನೀವು ಅವ್ರ ಜೊತೆ ವರ್ಕ್ ಮಾಡಿದ್ದಿದ್ಯಾ ಹೇಗೆ? ಮ್ಯಾಮ್ ಗಿಲ್ಲಿ ಅವ್ರು ನಂಗೆ ಪರಿಚಯ ಇಲ್ಲ. ನಾನು ಇದ್ರವರೆಗೂ ಒಂದ್ಸತಿ ಭೇಟಿ ಮಾಡಿದ್ದೆ. ಐ ಥಿಂಕ್ ಕಾಟ್ಲೆ ಕಿಚನ್ ಲಾಂಚ್ ಟೈಮಲ್ಲಿ ಏನೋ ಕಲರ್ಸ್ ಒಂದು ಈವೆಂಟ್ ನಡೀತಾ ಇತ್ತು, ದಶಕದ ಸಂಭ್ರಮ ನಡೀತಾ ಇತ್ತು, ಅವಾಗ ಒಂದ್ಸತಿ ಮೀಟ್ ಮಾಡಿದ್ದೆ. ಅದು ಬಿಟ್ಟು ನನಗೆ ಅವರು ಅಷ್ಟು ಪರಿಚಯ ಇಲ್ಲ. ಬಟ್ ನಾನು ಹೇಳ್ದಂಗೆ ಈ ಸೀಸನ್ ಮೇನ್ಲಿ ಹೋಗ್ತಾ ಇರೋದು ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಮೇಲೆ. ಅಂದ್ರೆ ಅಶ್ವಿನಿನ ಎದುರಾಕೊಳ್ಳೋದು, ಕೌಂಟರ್ ಕೊಡೋದು, ವಾಟ್ ಎವರ್, ಅದು ಗಿಲ್ಲಿ ಅವ್ರನ್ನ ಮಾಡ್ತಾ ಇರೋದು. ಅಂಡ್ ಈ ಸೀಸನ್ ಗಿಲ್ಲಿ ಅವ್ರು ಇರ್ಲಿಲ್ಲ ಅಂದ್ರೆ ತುಂಬಾ ಸ್ವಲ್ಪ ಅಂದ್ರೆ ಸಪ್ಪೆ ಆಗೋದೇನೋ ಅಂತ ನನ್ಗನ್ಸುತ್ತೆ. ಬಿಕಾಸ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮನೆ ಎಂಟರ್ಟೈನ್ಮೆಂಟ್ ಇದನ್ನ ಎತ್ಕೊಂಡಿದ್ದಾರೆ ಅವರು, ರೆಸ್ಪಾನ್ಸಿಬಿಲಿಟಿನ. ಅಂಡ್ ಅಂದ್ರೆ ನನ್ ಫೇವ್ರೆಟ್ ಅಂತ ಕೇಳಿದ್ರೆ ಇವರಿಬ್ರು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.